ಈಗ ಫಿಲ್ಮ್ ಚೇಂಬರ್ ಏನ್ ನಿರ್ಣಯವನ್ನ ತೆಗೆದುಕೊಳ್ಳುತ್ತೆ ಈ ವಿಚಾರದಲ್ಲಿ? ಕಾರಣ ಚಿತ್ರರಂಗಕ್ಕೆ ಪದೇ ಪದೇ ಇದೇ ರೀತಿಯಾಗಿ ದರ್ಶನ್ ಅವರಿಂದ ಕೆಟ್ಟ ಹೆಸರು ಬರ್ತಾ ಇರೋದ್ರಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಅರೆಸ್ಟ್ ಆಗಿದ್ರೆ ಕೊಲೆ ಕೇಸ್ನಲ್ಲಿ ಸಿಲುಕಿರುವಂತ ದರ್ಶನ್ ಚಿತ್ರರಂಗದಿಂದ ಬ್ಯಾನ್ ಆಗ್ತಾರ? ಡೌಟು. ಬ್ಯಾನ್ ಆಗದಿದ್ರೆ ಅಸಹಕಾರ ನಿರ್ಧಾರವನ್ನ ಕೈಗೊಳ್ಳುತ್ತಾ ವಾಣಿಜ್ಯ ಮಂಡಳಿ. ಕೆಲವೇ ಕ್ಷಣಗಳಲ್ಲಿ ವಾಣಿಜ್ಯ ಮಂಡಳಿ ಹೈ ವೋಲ್ಟೇಜ್ ಸಭೆ ಕೂಡ ಇದೆ. ಅಸಹಕಾರದ ಸುಳಿವನ್ನ ಅಧ್ಯಕ್ಷ ಉಮೇಶ್ ಬಣಕಾರ್ ಅವರು ಕೊಟ್ಟಿದ್ದಾರೆ. ಬಟ್ ಇಡೀ ಚಿತ್ರತಂಡ ಹೇಗೆ ನಿರ್ಧಾರ ಮಾಡುತ್ತೆ, ಯಾವ ರೀತಿಯಾಗಿ ಈಗ ವಾಣಿಜ್ಯ ಮಂಡಳಿ ಡಿಸಿಷನ್ ತೆಗೆದುಕೊಳ್ಳುತ್ತೆ ಅನ್ನೋದನ್ನ ನೋಡಬೇಕಾಗಿದೆ. ನಮ್ಮ ಜೊತೆಗೆ ನಿರ್ಮಾಪಕರ ಸಂಘದ ಅಧ್ಯಕ್ಷರು ಉಮೇಶ್ ಬಣಕಾರ್ ಅವರಿದ್ದಾರೆ. ಬನ್ನಿ ಮಾತನಾಡ್ಸೋಣ. ಸರ್, ನಡೀತಿರುವಂತಹ ಡೆವಲಪ್ಮೆಂಟ್ ಬಗ್ಗೆ ತಮಗೆ ಗಮನ ಇದೆ. ಫಿಲ್ಮ್ ಚೇಂಬರ್ ಕಡೆಯಿಂದ ದರ್ಶನ್ ಅವರನ್ನು ಬ್ಯಾನ್ ಮಾಡ್ತೀರಾ, ಅಸಹಕಾರ ಮಾಡ್ತೀರಾ? ಅದು ಯಾವ ಥರದ ಧೋರಣೆ ಇವತ್ತಿನ ಮೀಟಿಂಗ್ನಲ್ಲಿ ಚರ್ಚೆ ಆಗುತ್ತೆ? ಎಲ್ಲವೂ ಕಾನೂನಿನ ಮತ್ತು ನ್ಯಾಯಾಲಯದ ಆದೇಶದ ಮೇರೆಗೆ ಡಿಪೆಂಡ್ ಆಗಿದೆ ಮೇಡಮ್. ಬಟ್ ಮೇಲ್ನೋಟಕ್ಕೆ ಆಲ್ರೆಡಿ ಸಾಬೀತಾಗಿರೋದ್ರಿಂದ ಇವತ್ತಿನ ಮಹತ್ವದಂಥ ಸಭೆ ಏನು ತೀರ್ಮಾನಕ್ಕೆ ಬರುತ್ತೋ ಆ ತೀರ್ಮಾನಕ್ಕೆ ನಾವೆಲ್ಲ ಕಟಿಬದ್ಧರಾಗಿರ್ತೀವಿ ಮೇಡಮ್. ಈಗ ಬ್ಯಾನ್ ಮಾಡೋದಕ್ಕಾಗಲ್ಲ ಅಂತ ತಾವು ಸಾಕಷ್ಟು ಬಾರಿ ಹಿಂದೆ ಹೇಳ್ತಾ ಇದ್ರಿ, ಹಲವಾರು ಘಟನೆಗಳ ಮೂಲಕ. ಅಸಹಕಾರ ಈಗಲೂ ಹೇಳ್ತಾ ಇದ್ದೀನಿ, ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಬ್ಯಾನ್ ಅನ್ನೋ ಪದವನ್ನು ನಾವು ಮಾಡೋದಕ್ಕಾಗಲ್ಲ. ಸರಿ, ಈಗ ಅಸಹಕಾರದ ಅಂಡರಲ್ಲಿ ಏನೇನು ಬರುತ್ತೆ? ಅಸಹಕಾರ ಅಂದಾಗ ಮೇಡಮ್, ಈಗ ನಿರ್ಮಾಪಕರು ಯಾವುದೇ ಕಾರಣಕ್ಕೂ ಅವ್ರ ಚಿತ್ರಗಳನ್ನು ನಿರ್ಮಾಣ ಮಾಡಬಾರ್ದು ಅಂತ, ಮತ್ತು ಇನ್ನು ನಿರ್ದೇಶಕರುಗಳು ಅವ್ರ ಚಿತ್ರಗಳನ್ನು ನಿರ್ದೇಶನ ಮಾಡಬಾರ್ದು ಅಂತ, ಹಾಗೆ ಕಾರ್ಮಿಕರ ಒಕ್ಕೂಟ 24 ಕ್ರಾಫ್ಟ್ ಇರ್ತಕ್ಕಂಥ ಒಂದು ಒಕ್ಕೂಟದಲ್ಲಿ ಯಾರೂ ಕೂಡ ಅವರ ಚಿತ್ರಗಳಲ್ಲಿ ಕೆಲಸ ಮಾಡಬಾರ್ದು ಅಂತಕ್ಕಂಥ ಒಂದು ತೀರ್ಮಾನಕ್ಕೆ ಬರ್ತಾರೆ. ಆ ಅಸಹಕಾರದ ಮಾನದಂಡಗಳು ಇಷ್ಟೇ ಮೇಡಮ್. ಆಮೇಲೆ ಪ್ರದರ್ಶಕರ ಸಂಘ ಕರ್ನಾಟಕದಾದ್ಯಂತ ಇರತಕ್ಕಂಥ ಚಿತ್ರಮಂದಿರಗಳಲ್ಲಿ ಕೂಡ ಅಂದರೆ ಬ್ಯಾನ್ ಅಂತ ಆದಾಗ, ಅಂದರೆ ಅಸಹಕಾರ ಅಂತ ಆದಾಗ ಅವರು ಕೂಡ ಅವ್ರ ಚಿತ್ರಮಂದಿರಗಳಲ್ಲಿ ಆ ಚಿತ್ರಗಳನ್ನು ಪ್ರದರ್ಶನ ಮಾಡಲ್ಲ ಮೇಡಮ್. ದರ್ಶನ್ ಅವರು ಕಲಾವಿದರ ಸಂಘದ ಅಡಿಯಲ್ಲಿ ಬರೋದ್ರಿಂದ ಕಲಾವಿದರ ಸಂಘದ ಪ್ರಾಮುಖ್ಯತೆಯೂ ಇಲ್ಲಿ ಇಂಪಾರ್ಟೆಂಟ್ ಆಗಿರುತ್ತೆ. ಅವರು ಕೂಡ ಭಾಗವಹಿಸಬೇಕಾಗುತ್ತೆ. ಈ ಅಂಡರಲ್ಲಿ ಈ ವಿಚಾರದಲ್ಲಿ ಯಾರೆಲ್ಲ ನೀವು ಭೇಟಿ ಮಾಡಿದ್ದೀರಿ, ಮಾತಾಡಿಸಿದ್ದೀರಿ ಮೇಡಮ್? ಈಗ ಮಾತೃ ಸಂಸ್ಥೆ ಅಧ್ಯಕ್ಷರಾದಂಥ NM ಸುರೇಶ್ ಅವರು, ಎಲ್ಲ ನಮ್ಮ ಕರ್ನಾಟಕ ಚಲನಚಿತ್ರ ಕಲಾವಿದರ ಸಂಘ ರಾಕ್ಲೈನ್ ವೆಂಕಟೇಶ್ ಅವರು ಇವತ್ತು ಅಲ್ಲಿ ಕಾರ್ಯದರ್ಶಿಗಳಾಗಿದ್ದಾರೆ. ದೊಡ್ಡಣ್ಣ ಅವರಿದ್ದಾರೆ. ಸೊ ಇವತ್ತಿನ ಸಭೆಯಲ್ಲಿ ಅವರು ನಮ್ಮ ಕಾರ್ಯಕಾರಿ ಸಮಿತಿ ಸದಸ್ಯರಾಗಿರೋದ್ರಿಂದ, ಯಾರು ರಾಕ್ಲೈನ್ ವೆಂಕಟೇಶ್ ಅವರು, ಅದು ಇವತ್ತು ಎಮರ್ಜೆನ್ಸಿ ಆಗಿರೋದ್ರಿಂದ ಬರ್ತಾರೋ ಇಲ್ಲೋ ಗೊತ್ತಿಲ್ಲ. ಅವರು ಬಂದರೆ ಅವ್ರ ಅಭಿಪ್ರಾಯನ ಅವರು ಅಲ್ಲಿ ಮಂಡಿಸ್ತಾರೆ ಮೇಡಮ್. ಆ ಮಂಡಿಸಿದಾಗ ಅವರು ಕೂಡ ಅಂದರೆ ಎಲ್ಲ ಅಂಗಸಂಸ್ಥೆಗಳು ಕೂಡ ಸೇರಿಕೊಂಡು ಒಂದು ತೀರ್ಮಾನಕ್ಕೆ ಬರಬೇಕಾಗಿರೋದ್ರಿಂದ ನಾವು ಅವರ ಅಭಿಪ್ರಾಯಗಳನ್ನು ಕೂಡ ಕೇಳಬೇಕಾಗ್ತದೆ ಮೇಡಮ್. ಇನ್ನು ನಟ ಧರ್ಮ ಅವರು ಕೂಡ ಈ ವಿಚಾರದಲ್ಲಿ ಮಾತನಾಡಿದ್ದಾರೆ. ದರ್ಶನ್ ಅವರ ಆಪ್ತರಲ್ಲಿ ಅವರು ಕೂಡ ಒಬ್ಬರು. ಏನು ಹೇಳಿದ್ದಾರೆ ಧರ್ಮ ಅವರು ಅನ್ನುವಂಥದ್ದನ್ನ ನೋಡಬೇಕು. ಸೊ ರೇಣುಕಾಸ್ವಾಮಿ ಕೊಲೆ ಆರೋಪಿಯ ವಿಚಾರದಲ್ಲಿ ದರ್ಶನ್ ಏನಿದ್ದಾರೆ, ಜೀವ ತೆಗೆಯುವ ಮಟ್ಟಕ್ಕೆ ದರ್ಶನ್ ಇಳಿಯಲ್ಲ ಅನ್ನುವಂಥ ನಂಬಿಕೆ ಅವರದ್ದು. ಕೆಲವು ಸಂದರ್ಭದಲ್ಲಿ ಆಗಿಬಿಡುತ್ತೆ. ಪಬ್ಲಿಕ್ ಟಿವಿಗೆ ದರ್ಶನ್ ಆಪ್ತ ನಟ ಧರ್ಮ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ದರ್ಶನ್ ಕೋಪದಲ್ಲಿ ಬೈದಿರ್ತಾರೆ, ಮರುಕ್ಷಣ ಸಾರಿಗೆ ಹೇಳಿರ್ತಾರೆ. ತಪ್ಪು ಮಾಡಿದರೆ ದರ್ಶನ್ ಶಿಕ್ಷೆಯನ್ನು ಅನುಭವಿಸಲೇಬೇಕು. ಚಿತ್ರರಂಗದಿಂದ ಬ್ಯಾನ್ ಅಧಿಕಾರ ಫಿಲ್ಮ್ ಚೇಂಬರ್ಗಿದೆ. ರೇಣುಕಾಸ್ವಾಮಿ ಕುಟುಂಬಕ್ಕೂ ಕೂಡ ನ್ಯಾಯ ಸಿಗಬೇಕು, ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು ಅಂತ ನಟ ಧರ್ಮ ಅವರು ಮಾತನಾಡಿದ್ದಾರೆ. ನೋಡಿ. ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಅವರು ಬಂಧನ ಆಗಿರ್ತಕ್ಕಂಥದ್ದು. ಈ ಸಂದರ್ಭದಲ್ಲಿ ನಟ ಧರ್ಮ ಇದ್ದಾರೆ ನಮ್ಮ ಜೊತೆಗೆ. ಸಾಕಷ್ಟು ದರ್ಶನ್ ಅವ್ರ ಜೊತೆ ಒಡನಾಟ ಹೊಂದಿದ್ರು, ಅವ್ರ ಜೊತೆ ಸಿನಿಮಾಗಳನ್ನು ಕೂಡ ಮಾಡಿದಂಥವ್ರು. ಸರ್, ದರ್ಶನ್ ಅವರು ಈಗ ಕೊಲೆ ಪ್ರಕರಣದಲ್ಲಿ ಈಗ ಜೈಲು ಸೇರಿದ್ದಾರೆ. ಸೊ ಅವ್ರ ಬಗ್ಗೆ ಏನು ಹೇಳ್ತೀರಾ? ಅದೇ ನಾನು ಹೇಳ್ದಲ್ಲ, ನಮ್ಮ ದರ್ಶನ್ ನಾನು ನೋಡಿರೋ ಪ್ರಕಾರ ಬೆಳಿಗ್ಗೆ ನಾವು ಯಾವ್ದಾದ್ರು ಒಂದು ಫಂಕ್ಷನ್ಗೆ ಹೋಗಿದ್ದಾಗ ನನಗೆ 2-3 ಸಲ ನೋಡಿದ್ದೀನಿ. ಸಡನ್ನಾಗಿ ಯಾರು ಒಂಥರ ಅವ್ರಿಗೆ ಮನ್ಸಿಗೆ ಅರ್ಟಾಗಂಗೆ ಏನಾದ್ರು ಕ್ವಶನ್ ಇಲ್ಲ, ಇನ್ನೇನೋ ಮಾತಾಡೋ ಸ್ನೇಹಿತರಲ್ಲೂ ಅಷ್ಟೇ ಸರ್, ತುಂಬಾ ಕೋಪದಲ್ಲಿ ಬೈದು ಬಿಟ್ಟಿರ್ತಾನೆ. ಆದರೆ ನೆಕ್ಸ್ಟ್ ಡೇ ಅದನ್ನು ಜ್ಞಾಪಕ ಸಾರಿ ಮಗ ಬೇಜಾರು ಮಾಡ್ಕೊಬೇಡ ಅಂತ ಹೇಳಿರೋದು ನಾವೇ ಕಣ್ಣಾರೆ ನೋಡಿದ್ದೀವಿ.